ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 881ನೇ ಪದ್ಯ. ಮಿತಿಯ ನರಿತಾಶೆ ಸಮುಚಿತವ ಮರೆಯದ ಯತ್ನ, ತೈತಿಕ್ಷೆ ಕಷ್ಟಾಂಶದ ಪರಿಹಾರ್ಯತೆಗೆ, ಮೃತಿಯೇ ಜೀವನ ಕಥೆಯ ಕೊನೆಯೆಲ್ಲವೆಂಬರಿವು, ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಮತ್ತೆ ಒಬ್ಬ ಮನುಷ್ಯನಿಗೆ ಯಾವ ಯಾವ ಒಂದು ಭಾವನೆಗಳು ಇರಬೇಕು, ಅದು ಬಹಳ ಒಳ್ಳೆಯದು ಅವನಿಗೆ. ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಡಿ ವಿ ಜಿಯವರ ಪ್ರತಿಯೊಂದು ಪದ್ಯದಲ್ಲೂ ನಮಗೆ ನಮ್ಮ ಮನಸ್ಸನ್ನು ನಾವೇ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದು ಎಷ್ಟು ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಿತಿಯ ನರಿತಾಶೆ ಅಂದರೆ ನಮ್ಮ ಮಿತಿಗಳು ನಮಗೆ ಗೊತ್ತಿರಬೇಕು, ಅಷ್ಟರಲ್ಲೇ ನಾವು ಆಸೆಗಳನ್ನು ಪಡಬೇಕು. ಅಂದರೆ ನಾವು ಹೇಳ್ತೀವಿ ಅಲ್ವಾ, ಅತಿ ಆಸೆ ಗತಿ ಕೇಡು, ಅಥವಾ ಆಸೆ ದುಃಖಕ್ಕೆ ಕಾರಣ, ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದೆಲ್ಲ ಗಾದೆಗಳು ಏನು ಮಾಡಿರೋದು ಅಂದರೆ, ನಮಗೆ ಆಸೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದಿದ್ದೆ. ಆದರೆ ನಮಗೆ ಅತಿಯಾದ ಆಸೆ ಆದಾಗ ಅದರಿಂದ ನಮಗೆ ಕಷ್ಟ ಆಗತ್ತೆ. ನಮ್ಮ ಲಿಮಿಟ್ನಲ್ಲಿ ನಾವು ಆಸೆ ಪಟ್ಟರೆ ಅದು ಓಕೆ, ಅದನ್ನು ಪೂರೈಸ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಈಗ ಯಾರ ಹತ್ರನೋ ಒಂದು 3 ಲಕ್ಷ 4 ಲಕ್ಷದ್ದು ಮೊಬೈಲ್ ಇದೆ ಅಂದ್ಬಿಟ್ಟು ಯಾರೋ ದುಡ್ಡಿಲ್ಲದೆ ಇರೋರು ಅವರು ಅದಕ್ಕೋಸ್ಕರ ಆಸೆ ಪಟ್ಟರೆ, ಅದಕ್ಕೋಸ್ಕರ ಸಾಲ ಸೋಲುಗಳು ಮಾಡಿಕೊಂಡು ಅದನ್ನು ತಗೊಂಡ್ರೆ ಅದು ಸರಿಯಾ? ಅದು ತಪ್ಪಲ್ವಾ? ಆ ಥರ ಒಂದು ನಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ತಾ ಇದ್ದರೆ ಅದು ಒಂದು ಉಚಿತವಾದದ್ದು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸಮುಚಿತವ ಮರೆಯದ ಯತ್ನ. ಅಂದರೆ ನಮಗೆ ಯಾವುದು ಸರಿಯಾದದ್ದೋ, ಯಾವುದು ಯೋಗ್ಯವಾದದ್ದೋ ಅದಕ್ಕೋಸ್ಕರ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಮರಳಿ ಯತ್ನವ ಮಾಡೋ ಮನುಜ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ಟ್ರೈ ಮಾಡ್ತಾನೇ ಇರಬೇಕು. ಏನಾದರೂ ನಮಗೆ ಒಂದು ಗಳಿಸ್ಕೋಬೇಕು ಅಂದರೆ ನಮಗೆ ಯಾವುದು ಸರಿ ಇದೆಯೋ ಅದನ್ನು ಗಳಿಸ್ಕೊಳ್ಳಿಕ್ಕೆ, ಅದನ್ನೂ ಏನೋ ನಮಗೆ ಉಪಯೋಗ ಇಲ್ಲದೆ ಇರೋದು ಅದನ್ನು ಗಳಿಸ್ಕೊಳ್ಳೋಕ್ಕಲ್ಲ. ಯಾವುದು ಸಮುಚಿತವೋ, ಯಾವುದು ಯೋಗ್ಯವೋ ಅದನ್ನು ನಾವು ಗಳಿಸ್ಕೊಳ್ಳಿಕ್ಕೆ ನಾವು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ತೈತೀಕ್ಷೆ ಕಷ್ಟಾಂಶದ ಪರಿಹಾರ್ಯತೆಗೆ. ಅಂದರೆ ಯಾವಾಗ ಒಂದು ಕಷ್ಟದ ಪರಿಸ್ಥಿತಿಗಳು ಬಂದಾಗ ಅದನ್ನು ಹೋಗಲಾಡ್ಸೋಕ್ಕೆ ಸಾಧ್ಯವಿಲ್ಲ, ಆ ಕಷ್ಟಗಳು ಈಗ ನಮ್ಮ ಜೊತೆ ಇದ್ದಿದ್ದೇ ಅಂತ ಗೊತ್ತಾದಾಗ ಅದನ್ನು ಒಂದು ತಾಳುವ ಒಂದು ತಾಳ್ಮೆ. ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಅದು ಪೇಷನ್ಸ್ ಅಂತೀವಿ. ಅದನ್ನು ಯಾವಾಗ ನಾವು ಅದನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೋತೀವೋ, ಅಂದರೆ ಏನೇ ಪರಿಸ್ಥಿತಿ ಬರಲಿ, ಇವಾಗ ಕಷ್ಟವೂ ಅಷ್ಟೇ, ಕಷ್ಟಗಳು ಯಾವ ಮನುಷ್ಯನ ಒಂದು ಮೆಂಟ್ಯಾಲಿಟಿ ಹೆಂಗಿರುತ್ತೆ ಅವನಿಗೆ ಅದು ಆ ಥರ ಕಾಣಿಸುತ್ತೆ. ಯಾರಿಗೋ ಒಂದು ಸಣ್ಣ ಕೆಲಸನೂ ಕಷ್ಟ ಅನ್ನಿಸ್ಬೋದು, ಅಥವಾ ಯಾರಿಗೋ ಒಂದು ದೊಡ್ಡ ಕಷ್ಟ ಇದ್ರೂ ಅಯ್ಯೋ ಅದೇನು ಮಹಾ ಅನ್ನೋ ಥರ ಇರುತ್ತೆ ಅಲ್ವಾ. ಹಾಗೆ ಆ ಒಂದು ಪ್ರತಿಯೊಬ್ಬ ಮನುಷ್ಯನ ಒಂದು ಎಕ್ಸ್ಪೀರಿಯನ್ಸಸ್ ಬೇರೆ ಇರುತ್ತೆ, ಅವನ ಮೆಂಟ್ಯಾಲಿಟಿ ಬೇರೆ ಇರುತ್ತೆ. ಹಾಗಾಗಿ ಯಾವ ಮನುಷ್ಯನಿಗೆ ಒಂದು ಕಷ್ಟಗಳು ಅನ್ನಿಸ್ದಾಗ ಆಗ ತಾಳ್ಮೆಯಿಂದ ಅದನ್ನು ಸಹಿಸಿಕೊಂಡರೆ ಅದು ಒಂದು ಬಹಳ ಒಳ್ಳೆಯ ಗುಣ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮೃತಿಯ ಜೀವನ ಕಥೆಯು ಕೊನೆಯೆಲ್ಲವೆಂಬರಿವು. ಅಂದರೆ ಒಂದು ಸಾವೇ ಒಂದು ಅಂತಿಮವಾದ ಜೀವನದ ಅಂತಿಮ ಅಂತ ತಿಳ್ಕೊಂಡು ಅದನ್ನು ನಾನು ಸತ್ತೋದ್ರೆ ಎಲ್ಲ ಕಷ್ಟಗಳು ಹೊಟ್ಟೋಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಒಂದು ತಪ್ಪ ಅರಿವು. ಆ ಅರಿವು ಸರಿಯಲ್ಲ ಅಂತ. ಯಾಕಂದರೆ ಹುಟ್ಟಿದವನಿಗೆ ಸಾವು ಬಂದ್ರೂ ಆ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೀವಿ ಅಲ್ವಾ. ಆತ್ಮ ಇನ್ನೆಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ. ಆಗ ಯಾರೋ ಒಂದು ತಮಾಷೆ ಮಾಡಿ ಹೇಳ್ತಿದ್ರು, ಅಯ್ಯೋ 30 ವರ್ಷ ಆಗಿದೆ, ಇನ್ನೇನಾದರೂ ನೀನು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೀನೇ ತಿರ್ಗಾ ನೀನು LKG ಓದಬೇಕು ಅಂತ. ಆ ಥರ ಒಂದು ಆ ಜೀವನವನ್ನು ಹೇಗೆ ಬರುತ್ತೋ ಹಾಗೆ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ರೂಢಿಸ್ಕೋಬೇಕು ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಅವರವರಿಗೆ ಒಂದು ಅಂತಹ ಪರಿಸ್ಥಿತಿ ಬಂದಾಗ ನಮಗೆ ಅರ್ಥವಾಗುತ್ತೋ ಹೊರತು ಏನು ಬಾಕಿ ಟೈಮಲ್ಲೆಲ್ಲ ನಮಗೇನು ಅನಿಸೋದೇ ಇಲ್ಲ, ಏನು ಮಾಯೋ ಇದೇನಿದೆ ಎಲ್ಲರಿಗೂ ಗೊತ್ತು ಅನ್ನೋ ಥರ ಆಗತ್ತೆ. ಆದರೆ
ಇದೆಲ್ಲ ನಾವು ಒಂದು ಮ್ಯಾನೇಜ್ಮೆಂಟ್ ಆಫ್ ಮೈಂಡ್ ಅಂತ ಇದನ್ನು ತಿಳ್ಕೊಂಡು ರೂಢಿಸ್ಕೊಂಡು ಹೋದರೆ ಅದು ಒಂದು ಹ್ಯಾಬಿಟ್ ಫಾರ್ಮೇಷನ್ ಥರ ಆಗುತ್ತೆ ಅಲ್ವಾ. ಆವಾಗ ನಮಗೆ ಕಷ್ಟದ ಪರಿಸ್ಥಿತಿಲೂ ಅದನ್ನು ಧೈರ್ಯವಾಗಿ ತೆಗೆದುಕೊಳ್ಳೋ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರುತ್ತೆ. ಹಾಗೆ ಮುಂದೆ ಹೇಳ್ತಾರೆ, ಹಿತಗಳಿವು ನರಕುಲಕ್ಕೆ. ಅಂದರೆ ಈ 4 ಮೇಲೆ ಏನು ತಿಳಿಸಿದಾರೋ ಅದೆಲ್ಲ ಒಂದು ಒಳ್ಳೆಯದು, ಒಂದು ಮನುಜ ಕುಲಕ್ಕೆ ಒಂದು ಹಿತವಾದ ಭಾವನೆಗಳು. ಮನುಷ್ಯ ಇದನ್ನು ರೂಢಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನೇನಂತೆ, ಅತಿಯಾಸೆ, ಒಂದು ಮರಳಿ ಪ್ರಯತ್ನವನ್ನು ಮಾಡುವುದು, ಅತಿಯಾಸೆ ಇರಕೂಡ್ದು ಅಂತ. ಆಮೇಲೆ ಮರಳಿ ಪ್ರಯತ್ನವನ್ನು ಮಾಡೋದು, ಮತ್ತು ಕಷ್ಟಗಳು ಬಂದಾಗ ಅದನ್ನು ಸಹಿಸುವ ಒಂದು ತಾಳ್ಮೆ, ಹಾಗೂ ಒಂದು ಜೀವ ತೆರೆಯುವುದೇ ಒಂದು ಅಂತಿಮವಲ್ಲ ಅನ್ನೋ ಒಂದು ಅರಿವು. ಈ 4 ತಿಳಿದಿದ್ದರೆ ಮನುಷ್ಯನಿಗೆ ಜೀವನ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.